ಹಾಯ್ ಹೆಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಜನವರಿ 4, 2025 ಪ್ರಚಲಿತ ಘಟನೆಗಳು. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಮೊದಲನೇ ಪ್ರಶ್ನೆ ಸಾಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ದೇಶೀಯ ವಿಮಾನಗಳಲ್ಲಿ ವೈಫೈ ಸಂಪರ್ಕ ಸೇವೆಯನ್ನು ಒದಗಿಸಿದ ಮೊದಲ ವಿಮಾನಯಾನ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಏರ್ ಇಂಡಿಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜಿಂಬಾಬ್ವೆ ಮರಣದಂಡನೆ ನಿಬಂಧನೆಯನ್ನು ರದ್ದುಗೊಳಿಸಿದೆ. ಅದು ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಆಫ್ರಿಕಾ. ಮುಂದಿನ ಪ್ರಶ್ನೆ, 2023-24 ಹಣಕಾಸು ವರ್ಷದಲ್ಲಿ ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಭಾರತದ ಕಾಫಿ ರಫ್ತು ಎಷ್ಟು ತಲುಪಿದೆ? ಸರಿಯಾದ ಉತ್ತರ $1.15 ಬಿಲಿಯನ್. ಮುಂದಿನ ಪ್ರಶ್ನೆ, ಮಣ್ಣಿನಲ್ಲಿರುವ ವಿಷಕಾರಿ ಮಾಲಿನ್ಯಕಾರಕಗಳನ್ನು ತೊಡೆದುಹಾಕಲು ಯಾವ ಐಐಟಿ ಸಂಸ್ಥೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ IIT ಬಾಂಬೆ. ಮುಂದಿನ ಪ್ರಶ್ನೆ, ಜವಳಿ ಮತ್ತು ಉಡುಪುಗಳ ಜಾಗತಿಕ ವ್ಯಾಪಾರದಲ್ಲಿ 3.9% ಪಾಲನ್ನು ಹೊಂದಿರುವ ಭಾರತದ ವಿಶ್ವ ರಫ್ತಿನಲ್ಲಿ ಎಷ್ಟನೇ ಸ್ಥಾನವಿದೆ? ಸರಿಯಾದ ಉತ್ತರ 6ನೇ ಸ್ಥಾನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾಹನಗಳ ಚಿಲ್ಲರೆ ಮಾರಾಟವು 2024ರಲ್ಲಿ ಎಷ್ಟು ಘಟಕಗಳಿಗಿಂತ ವಾರ್ಷಿಕವಾಗಿ 9% ಹೆಚ್ಚಾಗುವ ನಿರೀಕ್ಷೆ ಇದೆ? ಸರಿಯಾದ ಉತ್ತರ 2.6 ಕೋಟಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ವಿತುಲ್ ಕುಮಾರ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಎಷ್ಟು ಗಿಗಾವ್ಯಾಟ್ಗಳನ್ನು ಮೀರಿದೆ? ಸರಿಯಾದ ಉತ್ತರ 200 ಗಿಗಾವ್ಯಾಟ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರ ಎಷ್ಟು ಆಟಗಾರರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲು ನಿರ್ಧರಿಸಿದೆ? ಸರಿಯಾದ ಉತ್ತರ 4. ಮುಂದಿನ ಪ್ರಶ್ನೆ, ಪ್ರಸ್ತುತ ಎಷ್ಟು ಗ್ರಾಮೀಣ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ? ಸರಿಯಾದ ಉತ್ತರ 98.5%. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ತನ್ನ ಎಷ್ಟನೇ ಸಂತೋಷ್ ಟ್ರೋಫಿಯನ್ನು ಗೆದ್ದಿದೆ? ಸರಿಯಾದ ಉತ್ತರ 33ನೇ ಟ್ರೋಫಿ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಬ್ರೇಲ್ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 4. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ನೆರೆಯ ದೇಶವು 2030ರ ವೇಳೆಗೆ ಬಾಲ್ಯ ವಿವಾಹವನ್ನು ಕೊನೆಗೊಳಿಸುವ ಅಭಿಯಾನವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ನೇಪಾಳ್. ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ UPI ವಹಿವಾಟುಗಳು ದಾಖಲೆಯ 8% ಬೆಳವಣಿಗೆಯೊಂದಿಗೆ ಎಷ್ಟು ಶತಕೋಟಿ ರೂಪಾಯಿಗಳನ್ನು ತಲುಪುತ್ತವೆ? ಸರಿಯಾದ ಉತ್ತರ 16.73 ಶತಕೋಟಿ. ಸ್ನೇಹಿತರೆ, ಇವತ್ತಿನ ಕೊನೆಯ ಪ್ರಶ್ನೆ, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಹಸಿರು GDPಗೆ ಲಿಂಕ್ ಮಾಡಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಸ್ನೇಹಿತರೆ, ಇದು ಜನವರಿ 4, 2025ರ ಪ್ರಮುಖ ವಿದ್ಯಮಾನಗಳು. ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.